ಎಸ್ಐಆರ್ ನಡೀತಾ ಇದೆ. ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಮತ್ತೆ ವಿಸ್ತರಣೆ ಆಗುತ್ತಾ ಈಗ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ ಶಾಸಕ ನಾರಾಯಣ ಸ್ವಾಮಿ ಅವರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ರಾಹುಲ್ ಗಾಂಧಿ ಅವರು ವಿದೇಶದ ಪ್ರವಾಸದಲ್ಲಿ ಇದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಅವರು ವಾಪಸ್ ಆಗ್ತಾರೆ. ಹೀಗಾಗಿ ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು. ಅಧಿವೇಶನ ಕೂಡ ಶುರುವಾಗ್ತಾ ಇದೆ. ಅಷ್ಟರಲ್ಲಿ ವಿಸ್ತರಣೆ ಆಗಬೇಕಿದು. ಪರಿಷತ್ ಚುನಾವಣೆಯಿಂದ ವಿಸ್ತರಣೆ ಸ್ವಲ್ಪ ತಡವಾಗಿದೆ. ಸಂಪುಟ ವಿಸ್ತರಣೆ ಆಗದಿದ್ದಕ್ಕೆ ಉತ್ಸಾಹ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಶಾಸಕರಲ್ಲಿ. ಅಂದರೆ ಸಂಪುಟವನ್ನು ವಿಸ್ತರಣೆ ಮಾಡದೇ ಇರೋದಕ್ಕೆ ಉತ್ಸಾಹ ಕಡಿಮೆ ಆಗ್ತಾ ಇದೆ. ಕೆಲಸ ಮಾಡೋದಕ್ಕೆ ಉತ್ಸಾಹ ಬರ್ತಾ ಇಲ್ಲ ಶಾಸಕರಿಗೆ ಅಂತ ಬೆಂಗಳೂರಿನಲ್ಲಿ ಶಾಸಕ ನಾರಾಯಣ ಸ್ವಾಮಿ ಆದಷ್ಟು ಬೇಗ ವಿಸ್ತರಣೆ ಮಾಡ್ರಪ್ಪ ಅಂತ ಇಂಡೈರೆಕ್ಟ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕ ಮಿತ್ರರೆಲ್ಲ ಸಚಿವ ಸಂಪುಟವನ್ನು ಮಾಡ್ತಾರೆ ಒಂದು ವಿಶ್ವಾಸ ನಂಬಿಕೆ ಇದೆ. ಯಾಕಂದರೆ ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ರಾಹುಲ್ ಜಿ ಅವರು ವಿದೇಶ ಪ್ರವಾಸ ಇರೋದ್ರಿಂದ ಇವತ್ತು ನಾಳೆ ಅವರು ಬರುವಂಥ ನಿರೀಕ್ಷೆ ಇದೆ. ಅವ್ರು ಬಂದ ನಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಇವರಿಬ್ಬರೂ ಸಹ ತೆರಳಿ, ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು, ಈ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಕೂಡ ಈ ಒಂದು ದೆಹಲಿಗೆ ತೆರಳಿ ಆ ಒಂದು ಸಂಭಾವನೀಯ ಪಟ್ಟಿಯನ್ನು ಆಕೆಯವರು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಖಂಡಿತವಾಗ್ಲೂ ಕೂಡ, ಯಾಕಂದರೆ ಇನ್ನು ಮುಂದೆ ಇದೇ ತಿಂಗಳಲ್ಲಿ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಈ ಒಂದು ವಿಧಾನಸಭೆ ಕಲಾಪ ನಡೆಯೋದರಿಂದ ಅಷ್ಟರೊಳಗಡೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕಾಗಿರೋ ಕಾರಣಕ್ಕಾಗಿ ಈಗಾಗಲೇ ಭಾಳಷ್ಟು ತಡ ಆಗಿದೆ. ಎಲ್ಲರೂ ಕೂಡ ಒಂದು ತಿಂಗಳು ತಡ ಆಯಿತು ಅಂತೇಳಿ ಶಾಸಕ ಮಿತ್ರರೆಲ್ಲ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ವಿಶ್ವಾಸ ಇದೆ 10-11 ಒಳಗಡೆ ಈ ಒಂದು ಸಚಿವ ಸಂಪುಟ ಫೈನಲ್ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ವಿಳಂಬ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದು MLC ಚುನಾವಣೆ ಬಂತು, 18ರ ತನಕ ಚುನಾವಣೆ ಇತ್ತು. ತದನಂತರ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸ ಹೋಗಿದ್ದರೆ ತಡ ಆಯಿತು ವಿನಃ ಉದ್ದೇಶಪೂರ್ವಕವಾಗಿ ತಡ ಆಗಿಲ್ಲ. ಒಂದು 15 ತಡ ಆಗಿದೆ. ಅದು ಕೂಡ ಸಮಾಧಾನದಿಂದ ನಾವೆಲ್ಲ ಕೂಡ ಸಹಕರಿಸ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಈ ಒಂದು ವಾರದ ಒಳಗಡೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಭರವಸೆ ವಿಶ್ವಾಸ ಇದೆ. ಸಚಿವ ಸಂಪುಟವನ್ನು ಮಾಡ್ತಾರೆ ಒಂದು